ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಒಂದು ಪಂಜಾಬಿನ ಫೇಮಸ್ ಆದಂತಹ ಒಂದು ತಿಂಡಿ, ಹಾಗೆಯೇ ಮಕ್ಕಳಿಗಂತೂ ತುಂಬ ಫೇವ್ರೆಟ್ ಆದಂತಹ ಒಂದು ತಿಂಡಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚೋಲೆ ಭಟೂರೆ ಅಂದರೆ ಏನು ಪಂಜಾಬಲ್ಲೇ ಸಿಗುತ್ತಾ ಅಥವಾ ರೆಸ್ಟೋರೆಂಟಲ್ಲೇ ಸಿಗುತ್ತಾ ಅಂದ್ಕೋಬೇಡಿ. ಮನೇಲಿ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ನಾನು ಕಾಬೂಲ್ ಕಡಲೆನ 8 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿದಾಗ ಈ ಥರ ಓಪನ್ ಆಗಬೇಕು. ಇಷ್ಟು ಚೆನ್ನಾಗಿ ಇದು ನೆನಿಬೇಕು. ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಸಾಫ್ಟಾಗಿದು ಬರುತ್ತೆ. ಈಗ ಇದನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಇದ್ರ ಜೊತೆಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಒಂದು 8ರಿಂದ 10 ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು. ಚೆನ್ನಾಗಿ ಅಂದರೆ ಸ್ವಲ್ಪ ಕಡಲೆಕಾಳು ಹಸಿನ ಯಾವುದೇ ಕಾಳನ್ನು ಹಸಿ ಇದ್ದಾಗ ತಿನ್ನಬಾರ್ದು, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನಾವು ಕೈಯಲ್ಲಿ ಈ ಥರ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಓಪನ್ ಅಪ್ ಆಗಬೇಕು. ಜ್ಯೂಸ್ ಬರೋ ಥರ ಅದು ಓಪನ್ ಅಪ್ ಆಗಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇಷ್ಟು ಸಾಫ್ಟಾಗಿ ಇದನ್ನು ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನು 1-2 ಸ್ಪೂನ್ ತೊಗೊಂಡು ಅದನ್ನು ರುಬ್ಕೋಬೇಕು ತರಿಯಾಗಿ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ತುಂಬ ಸಣ್ಣದಾಗಿ ಹೆಚ್ಚಿದಂತಹ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಚೋಲೆ ಭಟೂರೆ ಇದು ಹೊರಗಡೆ ನಾವು ರೆಸ್ಟೋರೆಂಟಲ್ಲಿ ತೊಗೊಂಡು ತಿಂತೀವಿ ಅಂದರೆ 150 ಅಥವಾ 200, 350 ಈ ಥರ ರೇಂಜಲ್ಲಿರುತ್ತೆ. ಆದರೆ ನಾವು ಮನೆಯಲ್ಲೇ ಈ ರೀತಿ ಸುಲಭವಾಗಿ ಮಾಡಿಕೊಡ್ಬೋದು. ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ನಮ್ಮ ಟೇಸ್ಟಿಗೆ ಯಾವ ಥರ ಬೇಕೋ ಆ ರೀತಿ ನಾವಿಲ್ಲಿ ಮಾಡ್ಕೋಬೋದು. ನಾವಿಲ್ಲಿ ಸಣ್ಣಕ್ಕೆ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಎಲ್ಲ ಇದನ್ನು ಸಣ್ಣಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಇಲ್ಲಿ ಇದಕ್ಕೆ ಕಸೂರಿ ಮೆಥಿ ಸ್ವಲ್ಪ ಫ್ಲೇವರ್ಗಷ್ಟೇ, ಜಾಸ್ತಿ ಹಾಕೋಬಾರ್ದು, ಕಹಿ ಬಂದುಬಿಡುತ್ತೆ. ನಾನಿಲ್ಲಿ 2 ಟೊಮೆಟೊನ ತುಂಬ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಬೇಕು ಅಂದರೆ ಬೇಗ ಬೇಯಬೇಕು ಅಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಇದನ್ನು ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಕಡಲೆಕಾಳನ್ನು ನೋಡಿ ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಟೊಮೆಟೊನು ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ ಕರಿಬೇವು, ಹಾಗೆ ಕೊತ್ತಂಬರಿ, ಚೋಲೆ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿಣ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ, ಹಾಗೆ ಧನಿಯಾ ಪೌಡರ್ನ ತೊಗೊಂಡು ಇಷ್ಟೇ ಮಸಾಲೆ ಸಾಕು ಇದಕ್ಕೆ. ಇದನ್ನು ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಅಂದರೆ ಆಯಿಲ್ ಎಲ್ಲ ಬಿಡೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾವಿವಾಗ ಏನು ಇದನ್ನು ರುಬ್ಬಿಟ್ಕೊಂಡಿದ್ವಲ್ವ ಕಡಲೆಕಾಳನ್ನು, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಇದನ್ನು ಈ ರೀತಿ ಟೊಮೆಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಡಲೆಕಾಳನ್ನು ಇನ್ನು ಉಳಿದಿರೋದನ್ನು ಎತ್ತಿಟ್ಕೊಂಡಿರ್ತೀವಲ್ವ ಬೇಯಿಸಿರೋದು, ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ರೆ ಆಗೋಯ್ತು. ನಾವು ಕಡಲೆಕಾಳನ್ನು ಬೇಯಿಸ್ಬೇಕಾದ್ರೆ ಒಂದು ಬಿಳಿ ಬಟ್ಟೆನಲ್ಲಿ ಟೀ ಪೌಡ್ರು ಮತ್ತು ಮಸಾಲ ಪೌಡರ್, ಚಕ್ಕೆ, ಲವಂಗ ಇದನ್ನೆಲ್ಲ ಒಂದು ನಾಟ್ ಥರ ಹಾಕ್ಬಿಟ್ಟು ಗಂಟು ರೀತಿ ಕಟ್ಟಿ ಆ ಕಡಲೆಕಾಳು ಜೊತೆಗೆ ಅದನ್ನು ಹಾಕಿದ್ರೆ ಅದು ಕಲ್ಲರ್ ಸ್ವಲ್ಪ ಬರುತ್ತೆ ಅಂತ ಹೋಟೆಲ್ಗಳೆಲ್ಲ ಯೂಸ್ ಮಾಡ್ತಾರೆ. ಆದರೆ ನಾನಿಲ್ಲಿ ಯಾವುದೇ ರೀತಿಯಾದ ಆ ಥರ ಏನೂ ಯೂಸ್ ಮಾಡಿಲ್ಲ. ನೀವು ಆ ಥರ ಬೇಕಿದ್ದರೂ ಹಾಕೋಬೋದು. ನಾನಿಲ್ಲಿ ಕಡಲೆಕಾಳನ್ನು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಫ್ರೆಂಡ್ಸ್, ಇವಾಗ ಬೇ ಲೀಫ್ ಅಂದರೆ ಪಲಾವ್ ಎಲೆದು ಫ್ಲೇವರ್ ಯಾರಿಗಾರು ಇಷ್ಟ ಇದ್ದರೆ ಕಡಲೆಕಾಳು ಬೇಯಿಸ್ತಿರ್ತೀವಲ್ವ, ಆವಾಗ 1 ಲೀಫನ್ನು ಹಾಕಿ ಸಹ ಬೇಯಿಸ್ಕೋಬೋದು. ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಚೆನ್ನಾಗಿ ಆರಾಮಾಗಿ ತಿನ್ಕೋಬೋದು. ನಾನಿಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಹೋಟೆಲ್ ಟೇಸ್ಟೇ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಲೈಕ್ ಮಾಡೋದಂತೂ ಮರಿಲೇಬೇಡಿ. ನಾನು ಇದೇ ರೀತಿಯಾದಂಥ ಈಸಿಯಾದ ರೆಸಿಪಿ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಈಸಿಯಾಗಿರೋ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.